ಮಹೇಂದ್ರ ಅಗ್ನಿದೇವ ಮಹೇಂದ್ರ ಅಮರಾವತಿ ಹಂತದ ಮೇಲೆ ನಿಂತುಕೊಂಡು ವಜ್ರಾಯುಧವನ್ನು ಹಿಡಿದು ಉಲ್ಕಪಾತದ ಹುಲ್ಲು ಕಡ್ಡಿಯಂತೆ ಈ ನನ್ನ ವಾಮಭುಜಗಳು ಹದುತ್ತಿರುವುದು. ಸುರಕೋಟಿ ನಿತ್ಯ ತೃಪ್ತಿಗಾಗಿ 101 ಯಾಗವನ್ನು ಮಾಡಿದ ಆ ಜಗದೇಶ್ವರನಿಗೆ ನಮೋ ನಮಃ. ಆ ಮಾತು ಅಂತಿರಲಿ. ಅಗ್ನಿದೇವ ಮಹೇಂದ್ರ, ನಮ್ಮ ದೇವಲೋಕದಲ್ಲಿ ಗೃಹ ಸಚಿವರೆಲ್ಲರೂ ಸೌಖ್ಯದಿಂದಿರುವರೇ? ಅದು ಅಲ್ಲದೆ ಕಾಮಧೇನು, ಕಲ್ಪವೃಕ್ಷ, ಗಜ, ತುರುಗ ಸೌಖ್ಯದಿಂದಿರುವರೆ? ಈ ವಿಚಾರವನ್ನು ಸಾಂಗವಾಗಿ ತಿಳಿಸುವನಾಗ ಅಗ್ನಿದೇವ. ಭುವನಾದೇಶ ಲಾಲೆ ಸಮ್ಮ ರಾಜ್ಯ ಬಾರವ. ಭುವನಾದೇಶ ಲಾಲೆ ಸಮ್ಮ ರಾಜ್ಯ ಬಾರವ. ಬಲೆ ಬಲೆ ಅಗ್ನಿದೇವ. ಮನದಂತೆ ಕಾಂತೆಗಳನ್ನು ಮನದಂತೆ ಕಾಂತೆಗಳನ್ನು ಕೊಡುತ್ತಾ ಇರುವರು. ವನದೇಶ ಲಾಲೆ ಸಮ್ಮ ರಾಜ್ಯ ಬಾರವ. ಲಾಲೆ ಸೋವರು ಅಖಿಲ ಜನರು ಲಾಲೆ ಸೋವರು ಅಖಿಲ ಜನರು ಕೊಡುತ್ತಾ ಇರುವರು. ವನದೇಶ ಲಾಲೆ ಸಮ್ಮ ರಾಜ್ಯ ಬಾರವ. ರಾಜ್ಯ ಬಾರವ. ರಾಜ್ಯ ಬಾರವ. ಮಹೇಂದ್ರ, ಈ ನಮ್ಮ ಶ್ಲೋಕದಲ್ಲಿ ಪರಮಾತ್ಮನ ಕರುಣೆಯಂತೆ ಎಲ್ಲರೂ ಸೌಖ್ಯ ನಿರ್ಮಹೇಂದ್ರ. ಅದು ಅಲ್ಲದೆ ಹೆಚ್ಚಿ ಬಂದವರ ಸಕ್ಕನ್ನು ಮುರಿದು ಮರ್ಯಾಬಿದನ್ನು ಕಾಪಾಡಿ ತಮ್ಮ ಚರಗಳ ಚಾಕರ ನಿರ್ಮಹೇಂದ್ರ. ಬಲೆ ಬಲೆ ಅಗ್ನಿದೇವ. ನಿನ್ನಂತ ಅಗ್ನಿದೇವನು ನನ್ನ ದೇವಲೋಕದಲ್ಲಿ ಇರಬೇಕಾದರೆ ನನ್ನ ದೇವಲೋಕಕ್ಕೆ ಕುಂದು ಕೊರತೆಗಳೆಂದರೇನು? ಬಹಳ ಸಂತೋಷ. ನೀನು ನಿನ್ನ ಪೀಠದಲ್ಲಿ ಕುಳಿತುಕೊಳ್ಳುವನಾಗ. ಮಹೇಂದ್ರ ಸಮಾನ ಬಗೆದಿಂದ ಮೆರೆವರನಗೆ ಸಮನಲಾರೋ. ಸುರಸಮನ ಬಗೆದಿಂದ ಮೆರೆವರನಗೆ ಸಮನಲಾರೋ. ಅಗ್ನಿದೇವ, ಹರ್ಷದಿಂದ ಮೆರೆವಯನಗೆ ಯಮಲೋಕವನ್ನು ಯಾವ ರೀತಿಯಿಂದ ಇಟ್ಟಿರುವೆ? ಅದು ಅಲ್ಲದೆ ನಿನ್ನ ಯಮಲೋಕದ ಕಾರ್ಯ ವೈಖರಿಯು ಯಾವ ರೀತಿಯಿಂದ ಇರುವುದು? ಆ ವಿಚಾರವನ್ನು ಸಾಂಗವಾಗಿ ತಿಳಿಸೋನಾಗ ಯಮದೇವ. ತಿಳಿಸುತ್ತೇನೆ ಮಹೇಂದ್ರ. ಯಮಲೋಕದ ಒಡೆಯಪೇ, ಯಮಲೋಕದ ಒಡೆಯಪೇ, ತೋರುವನಿಗೆ ಆಧಾರ ಸರಿಸಾಟಿಯೋ. ಮಹೇಂದ್ರ ಮದೇವ, ಬಲೆ ಬಲೆ ಮದೇವ. ಈ ದರೆಯ ಪಾಪಿಗಳನ್ನ ಪಿಡಿದು ನಾಂಬರಿ ಗಯನ ಮಹೇಂದ್ರ. ಬಲೆ ಬಲೆ ಮದೇವ.
ಬಾಳೆಯ ತೋಟಕ್ಕೆ ಕಾಡಾನೆಯಂತೆ ಕಾಡಾನೆಯ ಗುಂಪಿಗೆ ಕೇಸರಿ ನುಗ್ಗಿದಂತೆ ಮಹೇಂದ್ರ, ನನ್ನ ಯಮಲೋಕದಲ್ಲಿ ಪ್ರಪ್ರಥಮಶಾಲಿಯಾಗಿ ನಾನು ಬಾಳುತ್ತೇನೆ ಮಹೇಂದ್ರ. ಅದು ಅಲ್ಲದೆ ಭೂಲೋಕದಲ್ಲಿ ಪಾಪಗಳನ್ನು ಮಾಡಿದ ದುರಳನ್ನು ಸೆಳೆದುಕೊಂಡು ಬಂದು ಅವರ ಪರಿಪರಿಯಾದ ಕಷ್ಟವನ್ನು ಕೊಟ್ಟು ಅವರ ಪ್ರಾಣವನ್ನು ಹಿಂಡಿವನ ಮಹೇಂದ್ರ. ಮುಂದೇನಪ್ಪಣೆ? ಬಲೆ 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 ಮದೇವ, ನಿನ್ನಂತ ಚತುರನು, ಶಕ್ತಿಶಾಲಿಯು, ಪರಾಕ್ರಮಿಯು ನಮ್ಮ ಯಮಲೋಕದಲ್ಲಿರಬೇಕಾದರೆ ನಮ್ಮ ಯಮಲೋಕಕ್ಕೆ ಕುಂದು ಕೊರತೆಗಳೆಂದರೇನು? ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಕುಳಿತುಕೊಳ್ಳುವನಾಗು. ಅಪ್ಪಣೆ. ಕಗ್ಗಳಿ ಜೆ.ಸಿ.ಬಿ. ತಿಮ್ಮಣ್ಣವರು 1,000 ರೂಗಳನ್ನು ಕೊಟ್ಟಿರ್ತಾರೆ. ಹಾಗೆ ಶಿವರಂಜಪ್ಪರು ಹಿರಿಯ ಕಲಾವಿದರು, ಅವರು ಸಹ 1,000 ರೂಗಳು ಸಂಘದ ಪರವಾಗಿ ಕೊಟ್ಟಿರ್ತಾರೆ. ಮಹೇಂದ್ರ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಬೆಳಕಿಳುವರಾಗಿ ಗುರುದೇವ, ತಮ್ಮ ಈ ಆಗಮನದಿಂದ ಈ ನನ್ನ ದೇವಲೋಕವು ಪವಿತ್ರವಾಯಿತು. ಅಲ್ಲದೆ ನಾನು ಸಹ ಧನ್ಯನಾದೆನು ಗುರುದೇವ. ಈ ಪೀಠವನ್ನು ಕುಳಿತುಕೊಳ್ಳಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ಮಹೇಂದ್ರ, ಆಗಬಹುದು. ಬಹಳ ಸಂತೋಷ. ಶಂಭೋ ಮಹಾದೇವ. ಅಗ್ನಿದೇವ, ಮಹೇಂದ್ರ, ನಮ್ಮ ದೇವಲೋಕವು ಇಷ್ಟು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರಲು ಕಾರಣವೇನಿರಬಹುದು? ಮಹೇಂದ್ರ, ಪೂಜ್ಯರಾದ ಆನೆಮುನಿಗಳು ಬರುತ್ತಿರುವಂತೆ ಭಾಸವಾಗದು ಮಹೇಂದ್ರ. ಏನು? ಪೂಜ್ಯರಾದ ನಾರದ ಮಹಾತ್ಮರು ಬರುತ್ತಿರುವರೆ? ಹೌದು ಮಹೇಂದ್ರ. ಬರಲಿ ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಜಯ ಜಯ ಲೋಕವನ ನಾರಾಯಣ ನಾರಾಯಣ. ಧರ್ಮಪರಾಯ
ಪೂಜಾರದ ಪಾದಕ್ಕೆ. ನಾರದ ಮಹಾತ್ಮರಿಗೆ ನಮಸ್ಕರಿಸುವ. ಅಯ್ಯ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೆ ಕೇಳುವರಾಗಿ ಪೂಜ್ಯರೇ, ಮಹೇಂದ್ರ. ತಮ್ಮ ಈ ಆಗಮನದಿಂದ ಈ ನಮ್ಮ ದೇವಲೋಕವು ಪವಿತ್ರವಾಯಿತು. ನಾನು ಸಹ ಧನ್ಯನಾದೆನು ಪೂಜ್ಯರೇ, ಧನ್ಯನಾದೆನು. ಪೂಜ್ಯರೇ ಮಹೇಂದ್ರ, ಈ ಪವಿತ್ರವಾದ ಪೀಠವನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ಬಹಳ ಸಂತೋಷ ಮಹೇಂದ್ರ, ಆಗಬಹುದು. ಪೂಜ್ಯರೇ ಮಹೇಂದ್ರ, ಮೂರು ಲೋಕವನ್ನು ಜರಿಪ ನರದ ಪೂಜ್ಯರೇ ಮಹೇಂದ್ರ, ಮೂರು ಲೋಕವನ್ನು ಜರಿಪ ನರದ ಮುನಿಯೇ. ಮಹೇಂದ್ರ, ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ಏನು ವಾರ್ತೆಯೋ ಪೂಜ್ಯರೇ, ಮಹೇಂದ್ರ, ತಾವು ತ್ರಿಲೋಕ ಸಂಚಾರಿಗಳು. ಯಾವ ಯಾವ ಲೋಕದಲ್ಲಿ ಏನು ವರ್ತಮಾನವಿರುವುದು ಆ ವಿಚಾರವನ್ನು ಸಾಂಗವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ಮಹೇಂದ್ರ, ನಾನು ಹೇಳುವ ವಿಚಾರವನ್ನು ಚೆನ್ನಾಗಿ ಆಲಿಸಿ ಕೇಳುವನಾಗು ಮಹೇಂದ್ರ. ಏಳೂರಾಗಿ ಪೂಜ್ಯರೇ. ಏಳು ಸೂರೆ ಸದ್ಗುಣ ಶೀಲನೆ. ಏಳು ಸೂರ್ಯ ದೇವಾ. ಮಹೇಂದ್ರ, ಏಳೂರಾಗಿ ಪೂಜ್ಯರೇ. ಲಾಲಿಸುವಿ ವಿಚಾರವ. ಮಹೇಂದ್ರ, ಪೂಜ್ಯರೇ, ಏಳೂರಾಗಿ ಲಾಲಿಸುವಿ ವಿಚಾರವ. ಬೇಡ್ವೆ ನಾನೀಗಲೇ ಕೇಳು ದೇವಾ. ಮಹೇಂದ್ರ, ಸೂರ್ಯನ ಮಗನದ ಸನಿ ರಾಜನೆಂಬುವನು. ಮಹೇಂದ್ರ, ಏಳೂರಾಗಿ ಪೂಜ್ಯರೇ. ಸೂರ್ಯನ ಮಗನದ ಸನಿರ ಕೇಳು ಸೂರ್ಯೇಂದ್ರನೇ ಸದ್ಗುಣ ಶೀಲನೆ. ಕೇಳು ಸೂರ್ಯೇಂದ್ರನೇ ದೇವಾ. ಮಹೇಂದ್ರ, ಏಳೂರಾಗಿ ಲಾಲಿಸುವಿ ವಿಚಾರವ. ಬೇಡ್ವೆ ನಾನೀಗಲೇ ಕೇಳು ಸೂರ್ಯ ದೇವಾ.
ಮಗನದ ಸನಿ ರಾಜನೆಂಬುವನು ಪಡವಿಯೋಳ್ ಪಾರ ಅಕ್ರಮಿ ಪಡವಿಯೋಳ್ ಪಾರ ಕ್ರಮಿ ಎಂದೆನಿಸಿ ಮೇಲೆ ವನೋ ಕೇಳು ಸೋರೇ ದೇವಾ ಮಹೇಂದ್ರ ಪೂಜ್ಯರೇ ಇಳೆ ಮೊದಲಾದ 8 ಮಂದಿ ಪಾಲಕರಿಗಿಂತಲೂ ಶ್ರೇಷ್ಠವಾದ ನಹೋಗರಿಗಿಂತಲೂ ಆ ಶನಿರಾಜನು ಶುಭ ಅಶುಭ ಫಲಗಳು ಕೊಡುತ್ತಾ ಬಾಳ ವೈಭವದಿಂದ ಮೆರೆಯುತ್ತಿರು ಮಹೇಂದ್ರ. ಆತನನ್ನು ಮೀರಿದವರು ಯಾರೂ ಇಲ್ಲ ಮಹೇಂದ್ರ. ಆರದ ಮನೆಗಳೇ ಏನಾರ ಬಲ್ಲೆ ಬಲ್ಲೆ ನಾರಾಯಣ ನಾರಾಯಣ ಬಲ್ಲೆ ಬಲ್ಲೆ ನೆಲ್ಲಸುನಾರದ ಅರಸುರದ ಬಲ್ಲನಾಥನೆಯ ಮಹಿಮೆ ನಾರಾಯಣ ನಾರಾಯಣ ಬಲ್ಲನಾಥನೆಯ ಮಹಿಮೆ ಆತನ ಮಹಿಮೆಯ ವಗಲಯ ಆತನ ಮಹಿಮೆಯ ವಗಲಯ ಆತನ ಮಹಿಮೆಯ ವಗಲಯ ಹೊತ್ತು ನಾರದ ಹೊತ್ತು ಬಾಯಿಗಳ ಹೊತ್ತು ನಾರದ ಹೊತ್ತು ಬಾಯಿಗಳ ಹೆಚ್ಚಗೆ ಬಂದಂತ ವಗಲಯ ಹೆಚ್ಚಗೆ ಬಂದಂತ ವಗಲಯ ತೆಗೆ ಬಿಡು ಬಿಡು ಸೊಬಗಿನ ನುಡಿಯ ಗೊತ್ತಾಗುತ್ತೆ ತೆಗೆ ಬಿಡು ಬಿಡು ಸೊಬಗಿನ ನುಡಿಯ ಆತನ ಮಹಿಮೆಯ ವಗಲಯ ಆತನ ಮಹಿಮೆಯ ವಗಲಯ ಆತನ ಮಹಿಮೆಯ ವಗಲಯ ಬಲ್ಲೆ ಬಲ್ಲೆನೋ ನೆಲ್ಲದು ನಾರದ ಅರಸರ ವಗಲಯ ನಾರಾಯಣ ನಾರಾಯಣ ಬಲ್ಲೆ ಬಲ್ಲೆನೋ ನೆಲ್ಲದು ನಾರದ ಅರಸರ ವಗಲಯ ಬಲ್ಲೆನೋ ತನಿಯ ಮಹಿಮೆ ಬಲ್ಲೆನೋ ತನಿಯ ಮಹಿಮೆ ಆತನ ಮಹಿಮೆಯ ವಗಲಯ ಆತನ ಮಹಿಮೆಯ ವಗಲಯ ಆತನ ಮಹಿಮೆಯ ವಗಲಯ ಬಡ ನಾರದ ತಿರುಪೆ ನಾರದ ಆ ಸನೆ ಪರಾಕ್ರಮವು ಬಹಳ ಹೆಚ್ಚು ಎಂದು ಬಾಯಿಗೆ ಬಂದಂತೆ ಬರುತ್ತಿರುವಿಲ್ಲ. ಆತನ ಮಹಿಮೆ ನಿನಗೆ ಹೇಗೆ ಗೊತ್ತಾಯಿತು? ಗುರುದೇವ ಶಾಂತರಾಗಿ. ಗುರುದೇವ ಶಾಂತರಾಗಿ ನಿಮಗೆ ಏಕೆ ಇಷ್ಟೊಂದು ಕೋಪ? ಈಗ ತಾನೇ ನಾನು ಕೈಲಾಸ ಪರ್ವತದಿಂದ ಬಂದೆನು. ಅಲ್ಲಿ ಸಾಕ್ಷಾತ್ ಪರಶಿವನು ಆತನ ಮಹಿಮೆಯನ್ನು ತಾಳಲಾರದೆ ಕಲ್ಲುಗವಿಯಲ್ಲಿ ಆತ್ಮನಿಂಗಾಗಿ ಅಡಗಿ ಕುಳಿತಿರುವುದನ್ನು ಕಣ್ಣಾರ ಕಂಡು ಬಂದೆನು ಗುರುದೇವ. ಶಾಂತರಾಗಿ. ಬಡ ನಾರದ ತಿರುಪೆ ನಾರದ ಆ ಸಭೆಯ ಪರಾಕ್ರಮವು ನಿನ್ನಂತಹ ತಿರುಪೆ ನಾರದರಿಗೆ ಅತಿಶಯ ಹೊರತು ನನ್ನಂತಹ ವಿದ್ಯಾಗುರುಗಳಿಗೆ ಅನಾವಶ್ಯಕ ಅನಾವಶ್ಯಕ. ನಾರಾಯಣ ನಾರಾಯಣನ ಮಹಿಮೆಯನ್ನು ಮತ್ತೊಂದು ಸಾರಿ ಹೇಳುವುದಾದರೆ ನಿನ್ನ ತಾಳ ತಂಬೂರಿ ಬುರುಡೆಯೊಂದಿಗೆ ನಿನ್ನ ತಲೆ ಹಾರಿಬಂದಿತ್ತು ಎಚ್ಚರ. ನಾರಾಯಣ ನಾರಾಯಣ ಗೊತ್ತಾಗುತ್ತೆ ಮುಂದೆ ಗೊತ್ತಾಗುತ್ತೆ. ಗುರುದೇವ ಏನು ಮಾಡ್ತಿದ್ದೀರಿ ನೀವು? ಆರಾಟ ನಿಲ್ಲಿದ್ದೇವೆ ವೈರಿ ಜನಗಳ ಆರಾಟ ನಿಲ್ಲಿದ್ದೇವೆ ವೈರಿ ಜನಗಳ ಬೀದ ಶೂರರ ವೈರಿ ಕುಮಾರರ ಬೀದ ಶೂರರ ವೈರಿ ಕುಮಾರರ ಆರಾಟ ನಿಲ್ಲಿದ್ದೇವೆ ವೈರಿ ಜನಗಳ ಈ ವೈರಿ ಜನಗಳ ಆಸಗಳಿಸಿವೆ ನಾ ಮೋಸಗಳಿಸಿವೆ ಆಸಗಳಿಸಿವೆ ನಾ ಮೋಸಗಳಿಸಿವೆ ಆಸಗಳಲ್ಲಿ ಮೋಸಗಳಿಸಿ ಧ್ವಂಸ ಮಾಡಿವೆ ಆಸಗಳಲ್ಲಿ ಮೋಸಗಳಿಸಿ ಧ್ವಂಸ ಮಾಡಿವೆ ಆರಾಟ ನಿಲ್ಲಿಸಿವೆ ವೈರಿ ಜನಗಳ ಗುರುದೇವ ನನ್ನ ಸಹೋದರನ ಕಂಡರೆ 330 ಕೋಟಿ ದೇವತೆಗಳೇ ಗಡಗಡನೆ ಓಡುವ ದಿಕ್ಕೆಟ್ಟು ಓಡುತ್ತಿರುವಾಗ ನನ್ನ ಸಹೋದರನ್ನು ನೀವು ನಿಂದಿಸಿರುವಿಲ್ಲ. ಗುರುದೇವ ನಿಮ್ಮ ಪಾಡು ಏನಾಗುವುದು ಮುಂದೆ ನೀವೇ ನೋಡಿ. ಏನು ಸಮಾನಗಳಿದಿಗೋ ಯಮದೇವ
ನಿನಗೆ ಏಕೆ ಇಷ್ಟು ಕೋಪ? ಶಾಂತನಾಗು ಗುರುದೇವ, ಶಾಂತರಾಗಿ. ಪೂಜ್ಯರೇ, ಬಿಡಿ ಬಿಡಿ ನಿಮ್ಮಯ ವೈರದ ನುಡಿಗಳ ವಿರೋಧ ನುಡಿಗಳ ಬೆಟ್ಟೆ ಬೆಟ್ಟೆ. ಬಿಡಿ ಬಿಡಿ ನಿಮ್ಮಯ ವೈರದ ನುಡಿಗಳ ವಿರೋಧ ನುಡಿಗಳ ಬೆಟ್ಟೆ ಬೆಟ್ಟೆ. ನೀವು ಬೆಟ್ಟೆ ಬೆಟ್ಟೆ, ನೀವು ಬೆಟ್ಟೆ ಬೆಟ್ಟೆ. ಗುರುವೇ, ನಿಮಗೆ ಕೋಪವು ತರವೇ? ಗುರುವೇ, ನಿಮಗೆ ಕೋಪವು ತರವೇ? ತೆರಳಿರಿ ನಿಮ್ಮಯ ಆಶ್ರಮಕ್ಕೆ. ತೆರಳಿರಿ ನಿಮ್ಮಯ ಆಶ್ರಮಕ್ಕೆ. ಬಿಡಿ ಬಿಡಿ ನಿಮ್ಮಯ ವೈರದ ನುಡಿಗಳ ವಿರೋಧ ನುಡಿಗಳ ಬೆಟ್ಟೆ ಬೆಟ್ಟೆ. ನೀವು ಬೆಟ್ಟೆ ಬೆಟ್ಟೆ, ನೀವು ಬೆಟ್ಟೆ ಬೆಟ್ಟೆ. ಪೂಜ್ಯರೇ, ಪೂಜ್ಯರ ನಿಮಗೆ ಕದನವು ಸರಿಯೇ? ಪೂಜ್ಯರ ನಿಮಗೆ ಕದನವು ಸರಿಯೇ? ತೆರಳಿರಿ ನಿಮ್ಮಯ ಆಶ್ರಮಕ್ಕೆ. ತೆರಳಿರಿ ನಿಮ್ಮಯ ಆಶ್ರಮಕ್ಕೆ. ಬಿಡಿ ಬಿಡಿ ನಿಮ್ಮಯ ವೈರದ ನುಡಿಗಳ ವಿರೋಧ ನುಡಿಗಳ ಬೆಟ್ಟೆ ಬೆಟ್ಟೆ. ನೀವು ಬೆಟ್ಟೆ ಬೆಟ್ಟೆ, ನೀವು ಬೆಟ್ಟೆ ಬೆಟ್ಟೆ. ಗುರುದೇವ, ಗುರುದೇವ, ಮಹೇಂದ್ರ, ನಾರದ ಮಹಾತ್ಮರನ್ನು ಈ ರೀತಿಯಾಗಿ ನಿಂದಿಸಿ ಮಾತನಾಡುವುದು ಸರಿಯೇ? ಶಾಂತರಾಗಿ, ಶಾಂತರಾಗಿ ಗುರುದೇವ, ಶಾಂತರಾಗಿ. ಮಹೇಂದ್ರ, ಈ ನಾರದನು ಆಡುತ್ತಿರುವ ಮಾತಿಗೆ ನನಗೆ ಕೋಪವು ಬರಲಾರದೇನು? ಶಾಂತರಾಗಿ ಗುರುದೇವ. ಪೂಜ್ಯರೇ, ಮಹೇಂದ್ರ, ಗುರುಗಳಾದ ಪೂಜ್ಯರೇ, ಗುರುಗಳಾದ ವಿದ್ಯಾಗುರುಗಳಾದ ಬೃಹತ್ವಾಚಾರ್ಯರನ್ನು ಈ ರೀತಿಯಾಗಿ ನಿಂದಿಸಿ ಅಣಕಿಸಿ ಮಾತನಾಡುವುದು ಸರಿಯೇ? ಮಹೇಂದ್ರ, ಶಾಂತರಾಗಿ ಪೂಜ್ಯರೇ, ಶಾಂತರಾಗಿ. ಮಹೇಂದ್ರ, ಈ ಗುರುಗಳಾಡಿದ ಮಾತು ಕೇಳಿದ್ರ ನಾನು ಈ ಸುರಸಭೆಯನ್ನು ಬಿಟ್ಟು ಹೊರಡಬೇಕಂತೆ. ಈ ಮಾತು ನಿಮಗೆ ಸರಿಯೇ? ನೀವೇ ಆಲೋಚಿಸಿ ನೋಡಿ. ಶಾಂತರಾಗಿ ಪೂಜ್ಯರೇ, ಶಾಂತರಾಗಿ. ತಮ್ಮ ತಮ್ಮ ಗುರುದೇವ, ಪೂಜ್ಯರೇ, ತಮ್ಮಿಬ್ಬರ ಕಲಗಳನ್ನು ಇಲ್ಲೇ ಬಿಟ್ಟು ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಬೇಕೆಂದು ನಾನಿನ್ನು ಕರಮುಗಿದು ಬೇಡಿಕೊಳ್ಳುವೆನು. ಆಗಬಹುದು ಮಹೇಂದ್ರ, ಯಮದೇವ, ಅಗ್ನಿದೇವ, ನೀವು ಸಹ ನಿಮ್ಮ ನಿಮ್ಮ ಲೋಕಗಳಿಗೆ ತೆರಳುವರಾಗಿ. ನಾನಿನ್ನು ಮಹೇಂದ್ರ ಸ್ವಾಮಿಗೆ ಹೋಗಿ ಬರುವೆನು. ಅಪ್ಪಣೆ ಮಹೇಂದ್ರ. ನಾರದ ಇನ್ನೂ ಇಲ್ಲ ನಿಂತಿರುವೆಯ? ಮೊದಲು ಈ ಸುರಸಭೆಯಿಂದ ಬಿಟ್ಟು ಹೊರಡೋನಾಗು. ನೀವೇ ಹೊರಡೋರಾಗಿ. ಏನೇ ಹೊರಡೋನಾಗು. ನೀವೇ ಹೊರಡೋರಾಗಿ. ಏನೇ ಹೊರಡೋನಾಗು. ಏನೇ ಹೊರಡೋನಾಗು. ಏನೇ ನಾರದ, ಈ ಮೊದಲು ಈ ಸುರಸಭೆಯನ್ನು ಬಿಟ್ಟು ಹೊರಡೋನಾಗು. ಇಲ್ಲ, ನೀವೇ ಹೊರಡೋರಾಗಿ. ಏನೇ ಹೊರಡೋನಾಗು. ಸಂಭೋ ಮಹಾದೇವ. ನಾರಾಯಣ ನಾರಾಯಣ. ಹಬ್ಬ, ಈ ಬಡಜೀವ ಬದುಕಿದಂತೆ ಆಯಿತು. ಹೊರಟೋಗ್ಬಿಟ್ಟಿದೆ ಸದ್ಯ. ಈ ಗುರುಗಳ ಬಂದ ರಭಸದಲ್ಲಿ ಈ ನನ್ನ ತಾಳ, ಈ ನನ್ನ ತಂಬುರಿ ಬುಡಿಯನ್ನು ಬಿಗಿಯಾಗಿ ಇಟ್ಕೊಳ್ಳೋಕೆ ಸರ್. ಇಲ್ಲ ಅಂದ್ರೆ ಇಷ್ಟೊತ್ತಿ ನಾರದ. ನಾರಾಯಣ ನಾರಾಯಣ. ಇರಲಿ, ನಾನು ಬಂದ ಕಾರ್ಯವು ನನ್ನ ಕೈ ಸೇರಿದಂತೆ ಆಯಿತು. ಊಟಕ್ಕೆ ಉಪ್ಪಿನಕಾಯಿ, ಉಪಕಾರಕ್ಕೆ ಹಣ್ಣಿನ ಮೆಣಸಿನಕಾಯಿ, ಇದರಂತೆ ನಾನು ನಡೆಯದೆ ಹೋದರೆ ನಾರದನೆಂಬ ಹೆಸರು ಇಲ್ಲಿ ಗಳಿದಂತೆಯೇ ಸರಿ. ಪರಮಾತ್ಮ ಲೀಲೆ ಹೇಗಿರುವುದೋ ಹತ್ತ ಕಡೆ ಗುರುಗಳ ಪಾಡಿ ಏನಾಗುವುದೋ ಅದನ್ನು ನೋಡಿ ನನ್ನ ಸಂತೋಷ. ನಾರಾಯಣ ನಾರಾಯಣ. ಕಾಕವಾಹನ ಕಲಿಯ ಪುರುಷ ಓ ನಮ ಶನಿ ದೇವಾ, ಓ ನಮ ಶನಿ ದೇವಾ. ಕಾಕವಾಹನ ಕಲಿಯ ಪುರುಷ ಓ ನಮ ಶನಿ ದೇವಾ, 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 ಓ ನಮ ಶನಿ ದೇವಾ. ನಾರಾಯಣ ನಾರಾಯಣ.
ಆಪತ್ಪಾಂಡವ ಅನಾಥ ರಕ್ಷಕ ಓ ನಮ್ಮ ಶನಿ ದೇವ 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 ನಾರಾಯಣ ನಾರಾಯಣ ಅರರೆ 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 ಎಲ್ಲರ ತಮೋಲರೋರು ತೊರೆಯೊಳ ಗಾಳಿಗರೈ. ಅರರೆ 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 ಎಲ್ಲರ ತಮೋಲರೋರು ತೊರೆಯೊಳ ಗಾಳಿಗರೈ. ಈ ತೊರೆಯೊಳ ಗಾಳಿಗರೈ. ಈ ತೊರೆಯೊಳ ಗಾಳಿಗರೈ. ವಿನೋದ ಕಾಲವ ಕಳೆಯುವ ಪುನಮವು ಕಾಯದಲ್ಲಿ. ವಿನೋದ ಕಾಲವ ಕಳೆಯುವ ಪುನಮವು ಕಾಯದಲ್ಲಿ. ಅರರೆ 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 ಎಂಬಯ ಸಮಾನರಾದ ತೊರೆಯೊಳ ಗಾಳಿಗರೈ. ಈ ತೊರೆಯೊಳ ಗಾಳಿಗರೈ. ಈ ತೊರೆಯೊಳ ಗಾಳಿಗರೈ. ಎಂದನು ಪೂಜಿಪ ಭಕ್ತರಿಗೆಲ್ಲ ಕೊಡುವನು ಕೈಕರ್ಯ. ಎಂದನು ಪೂಜಿಪ ಭಕ್ತರಿಗೆಲ್ಲ ಕೊಡುವನು ಕೈಕರ್ಯ. ಎಂದನು ನಿಂದಿಸಿ ನುಡಿವ ಮನುಜಗ ಕೊಡುವನು ಆ ಪರಿಕರ್ತವನು. ಎಂದನು ನಿಂದಿಸಿ ನುಡಿವ ಮನುಜಗ ಕೊಡುವನು ಆ ಪರಿಕರ್ತವನು. ಅರರೆ 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 ಎಂಬಯ ಸಮಾನರಾದ ತೊರೆಯೊಳ ಗಾಳಿಗರೈ. ಈ ತೊರೆಯೊಳ ಗಾಳಿಗರೈ. ಈ ತೊರೆಯೊಳ ಗಾಳಿಗರೈ. ಆಹಾ ಯಾವ ನರ ಮಾಡುವ ಯಾವ ನರಾವಳು ನನ್ನ ಕಥಾಭಾಗವನ್ನು ಕೇಳುವರು ನೋಡುವರು ಅಂತವರಿಗೆ ಸಕಲ ಅಷ್ಟೈಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಈ ಮಾತು ಸತ್ಯ. ಯಾವ ನರಮಾನವ ಯಾವ ನರಾಹುಳು ನನ್ನ ಕಥಾಭಾಗವನ್ನು ಕೇಳಲು ನೋಡು ನಿತ್ಯವಿಲ್ಲದೆ ಧಿಕ್ಕರಿಸಿ ಮಾತನಾಡುವರು ಅಂತವರ ಕನ್ಯ ರಾಶಿಗೆ ಹೋಗಿ ಒಳಬಾರದ ಕಷ್ಟವನ್ನು ಕೊಟ್ಟು ತಿನ್ನಲು ಹಣ್ಣವಿಲ್ಲದೆ ಓದಿಯಲು ವಸ್ತ್ರವಿಲ್ಲದೆ ಕಾಡು ಮೇಡುಗಳನ್ನು ಹರಿದಾಡುವಂತೆ ಮಾಡುತ್ತೇನೆ. ಈ ಮಾತು ಸತ್ಯ. ಹುಟ್ಟಿಸಿದ ತಂದೆ ತಾಯಿಯನ್ನೇ ಬಿಟ್ಟವನಲ್ಲ, ಗಿಡ ಮರಗಳನ್ನೇ ಬಿಟ್ಟವನಲ್ಲ, ಗರುಡ ಗಂಧರ್ವ ಯಕ್ಷ ಕಿನ್ನರ ಹೆಂಪುರುಷ ಸಿದ್ಧ ಸಾಧ್ಯವನ್ನೇ ಬಿಟ್ಟವನಲ್ಲ. ಹೀಗಿರುವಾಗ ಮಹೇಂದ್ರನ ಸಭೆಯಲ್ಲಿ ನಾರದ ಮಹಾಮುನಿಗಳು ನನ್ನ ಲೀಲಾಜಾಲವನ್ನು ಕೊಂಡಾಡುತ್ತಿದ್ದರೆ ನನ್ನ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರು ಆ ಸರಿಯ ಪರಾಕ್ರಮವನ್ನು ನಾನು ಬಲ್ಲೆ, ಆ ಸರಿಯ ಮಹಿಮೆಯನ್ನು ನಾನು ಬಲ್ಲೆ ಎಂಬ ಮದಹಂಕಾರದಿಂದ ನನ್ನನ್ನು ಜರಿದು ಮಾತನಾಡಿರುವರು. ನನ್ನ ವಿದ್ಯಾಗುರುಗಳ ಮದಹಂಕಾರವನ್ನು ತಗ್ಗಿಸಲು ನನಗಿದೆ ತಕ್ಕ ಸಮಯ, ನನಗಿದೆ ಒಳ್ಳೆಯ ಸಮಯ. ಆದ್ದರಿಂದ ನಾನೀಗಲೇ ನನ್ನ ವಿದ್ಯಾಗುರುಗಳ ಸಂವಿಧಾನಕ್ಕೆ ಹೊರಡುತ್ತೇನೆ. ಜೈ ಕಲಿಮಾಯೆ, ಜೈ ಕಲಿಮಾಯೆ. ಶಂಭೋ ಮಹಾದೇವ. ಶಂಭೋ ಮಹಾದೇವ. ಗುರುಗಳ ಪಾದಕ್ಕೆ ನಮಸ್ಕರಿಸುವನು. ಶನಿರಾಜ ನಿನಗೆ ಮಂಗಳವಾಗಲಿ ಮೇಲೆ ಕೇಳುವ ನಾವು. ಶನಿರಾಜ ಗುರುದೇವ ತಿಳಿಸುತ್ತೇನೆ. ನನ್ನಕ್ಕೆ ಇರಲಿ ಗುರುವೇ, ನಿಮ್ಮಕ್ಕೆ ಮಮೆ. ಗುರುದೇವ ಶನಿರಾಜ ನನ್ನಕ್ಕೆ ಇರಲಿ ಗುರು
ಹಾಗೆ ಹೇಳಿ. ತಮ್ಮ ಸತ್ಯವು ತಮ್ಮ ಕೀರ್ತಿಯು ಈ ಸತರಾಜ ಮೂರು ಲೋಕದಲ್ಲಿ ಕೊಂಡಾಡುತ್ತಿರುವಂತೆ ನಿಜವೇ ಗುರುದೇವ? ನಿಜ ಸನಿರಾಜ. ಸನಿರಾಜ ಗುರುದೇವ ಕರಣವನೋ ಬೇಳೆಯ ಸನಿರಾಜನೇ ಕರಣವನೋ ಬೇಳೆಯ ಸನಿರಾಜನೇ ಗುರುದೇವ ನನ್ನಿಂದ ನಿನಗೆ ಏನಾಗಬೇಕಯ್ಯ ನನ್ನಿಂದ ನಿನಗೆ ಏನಾಗಬೇಕಯ್ಯ ಕರಣವನ್ನ ಬೇಳೆಯ ಸನೆ ರಾಜನೇ ಕರಣವನ ಬೇಳೆಯ ಸನ್ರಾಜನೇ ನೀನು ಬಂದಿರುವಂತ ಪರಿಯೇನ ಬೇಳೆಯ ಸನ್ರಾಜನೇ ನೀನು ಬಂದಿರುವಂತ ಪರಿಯೇನ ಬೇಳೆಯ ಕರಣವನ ಬೇಳೆಯ ಸನೆ ರಾಜನೇ ಕರಣವನ ಬೇಳೆಯ ಸನ್ರಾಜನೇ ಶಿಷ್ಯನಾದ ಸನ್ರಾಜನೇ ಎಂದೋ ಬಾರದಿದ್ದವನು ಈ ದಿವಸ ನನ್ನ ಮಂದಿರಕ್ಕೆ ಬಂದಿರಲು ಕಾರಣವೇನಯ್ಯ? ಗುರುದೇವ ನನ್ನದೊಂದು ಅಭಿಲಾಷೆ ತಿಳಿಸಿದರೆ ನಡೆಸಿಕೊಡುವಿನ? ನಡೆಸಿಕೊಡುವನು ಸನ್ರಾಜನೇ ಸತ್ಯವಾಗಿಯೂ ನಡೆಸಿಕೊಡುವಿನ? ಸತ್ಯವಾಗಿ ನಡೆಸಿಕೊಡುವನು ಸನ್ರಾಜನೇ ನಿಜವಾಗಿಯೂ ನಡೆಸಿಕೊಡುವಿನ? ನಿಜವಾಗಿ ನಡೆಸಿಕೊಡುವನು ಸನ್ರಾಜನೇ ಖಂಡಿತವಾಗಿಯೂ ನಡೆಸಿಕೊಡುವಿನ? ಖಂಡಿತವಾಗಿ ನಡೆಸಿಕೊಡುವನು ಸನ್ರಾಜನೇ ಗುರುದೇವ ವಚನವನ್ನು ಕೊಟ್ಟಿರುವಿರಿ ತಿಳಿಯಿತು? ಆಗಬಹುದು ಪರಮಾತ್ಮ. ಗುರುದೇವ ಸನ್ರಾಜನೇ ಅಂತ ಮಹತ್ಕಾರ್ಯವೂ ಅದ್ಯಾವುದೂ ಇಲ್ಲ. ಮತ್ತೆ ಯಾವ ಕರೆಯುವುದು ಪರಮಾತ್ಮ? ಗುರುದೇವ ನಾನು ನಿಮ್ಮ ರಾಶಿಯಲ್ಲಿ ಬರಬೇಕೆಂದು ಹೆಚ್ಚಿಸಿರುವೆನು. ನನಗೆ ವರವನ್ನು ಜಪಾಂಸರಾಗಿ ಗುರುದೇವ. ಹಾ ಪರಮಾತ್ಮ ಏನು ಹೇಳಿದೆ ಮತ್ತೊಂದು ಸಾರಿ ಹೇಳುವನಾಗಪ್ಪ. ಗುರುದೇವ ನಾನು ನಿಮ್ಮ ರಾಶಿಯಲ್ಲಿ ಬರಬೇಕೆಂದು ಹೆಚ್ಚಿಸಿರುವೆನು. ನನಗೆ ವರವನ್ನು ಜಪಾಂಸರಾಗಿ ಗುರುದೇವ. ಪರಮಾತ್ಮ ಶನಿದೇವ ಶನಿರಾಜನೇ ದೇವಾ ಸ್ವಾಮಿ ಪ್ರಭುವೇ ಶನಿದೇ ಗುರುದೇವ ಬಡವನ ಪಿಡಿಯಾಲೋ ನಿಮಗೆ ದೂತರ
ಶಿಷ್ಯನಾದ ಸರಿರಾಜನೇ, ನೀನು ನನ್ನ ರಾಜ್ಯ ಬರುತ್ತೇನೆಂದು ಹೇಳಿದರೆ ಭೂಮಿಯೇ ನಡುಗುತ್ತಿರುವುದು, ಆಕಾಶವೇ ತಲ್ಲಣಿಸುತ್ತಿರುವುದು, ಈ ನನ್ನ ಶರೀರವೇ ಗಡಗಡನೆ ಎದುರುತ್ತಿರುವುದು. ನೀನು ನನ್ನ ರಾಜಿಗೆ ಬರಲಾಗದು ಎಂದು ಕರಮಗಿದು ಬೇಡಿಕೊಳ್ಳುವನು ಪರಮಾತ್ಮ. ಎತ್ತಿಗೆ ಬರಲಾಗದು, ಕೇವಲ 5 ವರ್ಷ ಮಾತ್ರ. ನಾನು ನಿಮ್ಮ ರಾಜ್ಯಕ್ಕೆ ಬರಲೇಬೇಕು. ಹಾ ಪರಮಾತ್ಮ, ಐದಾರ್ಥ ಬಂದರೆ ನಾನು ತಡೆಯುವುದುಂಟೆ. ಐದಾರ್ಥ ಬಂದರೆ ನಾನು ತಡೆಯುವುದುಂಟೆ. ಬಿಡಾವ ಸನ್ನಿರಾಜ, ಬಿಡಾವ ಸನ್ನಿರಾಜ, ಬೇಡೆ ಒಮ್ಮೆ ಬಿಡಾವ ಸನ್ನಿರಾಜ. ಪರಮಾತ್ಮ ರಾಜ, ಬೇಡಾವ ರಾಜ, ಬೇಡಾವ ರಾಜ, ಬೇಡೆ ತೊಂಬೆ ಬೇಡಾವ ರಾಜ. ರಾಜನೇ, ನೀನು 5 ವರ್ಷ ನನ್ನ ರಾಜಿಗೆ ಬರುತ್ತೇನೆಂದು ಹೇಳಿದರೆ ಈ ಧರಣಿಯಲ್ಲಿ ತಲೆ ಎತ್ತಿ ಬಾಳುವ ಬಗೆ ಹೇಗೆ ಪರಮಾತ್ಮ? ನೀನು ನನ್ನ ರಾಜಿಗೆ ಬರಲಾಗದು ಎಂದು ಕರಮುಗಿದು ಬೇಡಿಕೊಳ್ಳುವನು ಪರಮಾತ್ಮ. ಕರಮುಗಿದು ಬೇಡಿಕೊಳ್ಳು. ಹೊರೆಯಬೇಕು ಗುರುವೇ, ಹೊರೆಯಬೇಕು ಗುರುವೇ. ಪರಿಪರಿಯಿಂದಲೇ ಬೇಡಿದ ಶಿಕ್ಷಣ, ಪರಿಪರಿಯಿಂದಲೇ ಬೇಡಿದ ಶಿಕ್ಷಣ, ಹೊರೆಯಬೇಕು ಗುರುವೇ. ಹೊಂದಬೇಕು ನಿಮಗೆ, ಎನ್ನಳು ಹೊಂದಬೇಕು ನಿಮಗೆ. ಹೊಂದಬೇಕು ನಿಮಗೆ, ಎನ್ನಳು ಹೊಂದಬೇಕು ನಿಮಗೆ. ಗುರುದೇವ, 5 ವರ್ಷವಲ್ಲದಿದ್ದರು 30 ತಿಂಗಳು. 30 ತಿಂಗಳು ಎಂದರೆ 2 ವರ್ಷ. 2 ವರ್ಷವಾದರೂ ನಾನು ನಿಮ್ಮ ರಾಜ್ಯಕ್ಕೆ ಬರಲೇಬೇಕು. ನನಗೆ ಬರವನ್ನು ದಯಪಾಲಿಸಬೇಕು. ಹಾ ಪರಮಾತ್ಮ, 30 ತಿಂಗಳು ಎಂದರೆ ಅಲ್ಲಿಗೆ ನೀವು ಹೇಳಿದಂತೆ 2 ವರ್ಷವಾಯಿತು. 2 ವರ್ಷವೂ ಎನ್ನ ರಾಜಿಗೆ ಬರಲಾಗದು ಎಂದು ಕರಮುಗಿದು ಬೇಡಿಕೊಳ್ಳುವನು ಪರಮಾತ್ಮ. ಕರಮುಗಿದು ಬೇಡಿಕೊಳ್ಳುವನು. ಗುರುದೇವ, ನೀವು ಗುರುಗಳು, ನಾನು ನಿಮ್ಮ ಶಿಷ್ಯನು. ನೀವೇ ನನ್ನನ್ನು ಸನ್ಮಾನಿಸದೆ ಹೋದರೆ ಈ ಪ್ರಪಂಚದಲ್ಲಿ ಮತ್ತಾರು ನನ್ನನ್ನು ಸನ್ಮಾನಿಸುವನು ಗುರುದೇವ. ಹೋಗಲಿ, 30 ತಿಂಗಳಲ್ಲದಿದ್ದರು 30 ದಿವಸವಾದರೂ ನಾನು ನಿಮ್ಮ ರಾಜ್ಯಕ್ಕೆ ಬರಲೇಬೇಕು. ನನಗೆ ವರವನ್ನು ಜಯಪಾಲಿಸಲಾಗಿ ಗುರುದೇವ. ಪರಮಾತ್ಮ, ಅಷ್ಟು ಬರಲಾಗದು ಎಂದು ಕರಮುಗಿದು ಬೇಡಿಕೊಳ್ಳುವನು ಪರಮಾತ್ಮ. ಕರಮುಗಿದು ಬೇಡಿಕೊಳ್ಳುವೆನು. ಗುರುದೇವ, ನೀವು ಗುರುಗಳು, ನಾನು ನಿಮ್ಮ ಶಿಷ್ಯನು. ನೀವೇ ನನ್ನನ್ನು ಸನ್ಮಾನಿಸಿ ಹೋದರೆ ಈ ಭೂಲೋಕದಲ್ಲಿ ಮತ್ತಾರು ನನ್ನನ್ನು ಪೂಜಿಸುವರು. ಹೋಗಲಿ, 30 ದಿವಸವಲ್ಲದಿದ್ದರು ಕೊನೆಯದಾಗಿ ಒಂದೇ ಒಂದು ದಿವಸವಾದರೂ ನಾನು ನಿಮ್ಮ ರಾಜ್ಯಕ್ಕೆ ಬರಲೇಬೇಕು. ವಚನವನ್ನು ಕೊಡುವಿರೋ ಅಥವಾ ಇಲ್ಲ ಎಂದು ಹೇಳಿದರು. ಹಾ ಪರಮಾತ್ಮ, ನೀವು ಕೃಷಿ
ಆಡು 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 ನೀವು ಕೃಷಿದರೆ ನೀವು ಕೃಷಿದ್ದಾರೆ ನಾನು ತಡೆಯುವ ದೊಡ್ಡೆ ನೀವು ಕೃಷಿದ್ದಾರೆ ನಾನು ತಡೆಯುವ ದೊಡ್ಡೆ ಬೇಡವ ತನಿ ರಾಜ ಬೇಡವ ತನಿ ರಾಜ ಬೇಡೆ ಬೇಡವ ತನಿ ರಾಜ ಬೇಡವ ತನಿ ರಾಜ ಬೇಡವ ತನಿ ರಾಜ ಬೇಡೆ ಒಮ್ಮೆ ನಿಮ್ಮ ಬೇಡವ ತನಿ ರಾಜ ಪರಮಾತ್ಮ ಏನು ಮಾಡಲಿ ಈ ನನ್ನ ಶಿಷ್ಯನಿಗೆ ಎಷ್ಟೇ ವಿಧ ವಿಧವಾಗಿ ಬೇಡಿಕೊಂಡರು ಹಿಡಿದ ಆಟವನ್ನು ಬಿಡದೆ ಕೋಪಾರೂಢರಾಗಿ ನಿಂತಿರುವಲ್ಲ ಮಾತನಾಡು ಪರಮಾತ್ಮ ಮಾತನಾಡು ಗುರುದೇವ ವಚನವನ್ನು ಕೊಡುವಿರೋ ಅಥವಾ ಇಲ್ಲ ಎಂದು ಹೇಳುವಿರೋ? ಪರಮಾತ್ಮ ಪರಮಾತ್ಮ ಸರಿದೇವ ಕಾಕವಾಹನ ಹೋಗಲಿ ಅಷ್ಟು ಪ್ರೀತಿ ಇರುವುದಾದರೆ ಒಂದು ಕಾರ್ಯಕ್ರಮ ಬರುವನಾಗಪ್ಪ ಗುರುದೇವ ತಮ್ಮ ಪ್ರಸಾದವನ್ನಾಯಿತಲ್ಲೋ ಅಷ್ಟಾದರೆ ಸಾಕು. ತಮ್ಮ ಅಪ್ಪಣೆ ಆದರೆ ನಾನಿನ್ನು ಬರುತ್ತೇನೆ. ಕೈಕರಿ ಮಾಯೆ ಕೈಕರಿ ಮಾಯೆ. ಆ ನನ್ನ ಶಿಷ್ಯನಾದ ಶನಿರಾಜನಿಗೆ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರುವನು. ಆತನು ಬರುವ ಸ್ಥಳದಲ್ಲಿ ಅಲ್ಲಿ ಕಾಣುವ ಗಂಗಾ ನದಿಯ ತೀರದಲ್ಲಿ ನಾನು ಜಪಕ್ಕೆಂದು ಕುಳಿತು ಒಂದು ಕಾಲಜಾವ ಬೇರೆ ಬರುತ್ತೇನೆ. ಆ ನನ್ನ ಶಿಷ್ಯನಾದ ಶನಿರಾಜನು ನನ್ನ ರಾಶಿಗೆ ಬಂದು ನನ್ನನ್ನು ಏನು ಮಾಡಿಕೊಳ್ಳಲು ನಾನೇ ನೋಡಿಕೊಳ್ಳುತ್ತೇನೆ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಧನ್ಯ ನನ್ನ ನಾದದ ಈ ದೊರೆಯಲು ಧನ್ಯ ನನ್ನ ನಾದದ ಧನ್ಯ ನನ್ನ ನಾದದ ಮನನನನದ ಧನ್ಯ ನನ್ನ ನಾದದ ಮನನನನದ ಇಂದ ಗುರುವಿನ ರಾಶಿಗೆ ಪಗಾರ ಧನ್ಯ ನನ್ನ ನಾದದ ಧನ್ಯ ನಾದದ ಧನ್ಯ ನಾದದ ಆಹಾ. ನನ್ನ ವಿದ್ಯಾಗುರುಗಳು ನಿನ್ನೆ ಒಂದು ಕಾಲಜಾವ ನಮ್ಮ ರಾಶಿಗೆ ಬರುವಂತೆ ನನಗೆ ವರವನ್ನು ಕೊಟ್ಟು ನಾನು ಬರುವಷ್ಟರಲ್ಲಿ ಗಂಗಾ ನದಿಯ ತೀರಕ್ಕೆ ಸ್ನಾನ ಜಪಕ್ಕೆಂದು ಹೊರಟಿರುವರು. ಹೊರಟಿರಲಿ. ಈಗ ನನ್ನ ಮಾಯೆಯಿಂದ 2 ಸಕ್ಕರಿಗೆ ಹಣ್ಣುಗಳನ್ನು ನಿರ್ಮಿಸಿ ಆ ಹಣ್ಣುಗಳನ್ನು ತೇಜಾವತಿ ನಗರದ ಗೃಹರಾಜ ಮಂತ್ರಿ ಮಕ್ಕಳಾಗ ಶಿರಸ್ಸಾಗುವಂತೆ ಮಾಡಿ ನಾನೇ ಒಬ್ಬ ವ್ಯಾಪಾರಿಯ ವೇಷಧಾರಿಯಾಗಿ ನನ್ನ ವಿದ್ಯಾಗುರುಗಳಿಗೆ ಆ 2 ಸಕ್ಕರಿಗೆ ಹಣ್ಣುಗಳನ್ನು ವಿಕ್ರಯಿಸಿ ನನ್ನ ವಿದ್ಯಾಗುರುಗಳನ್ನು ಸೂಲಕ್ಕಾಗುವಂತೆ ಮಾಡದಿದ್ದರೆ ನಾನು ಸರಿಯಾಗುತ್ತೇನೆ. ನಾನು ಸೂರ್ಯ ಸಂಭವಿಸದೆ ಕೈಕರಿ ಮಾಯೆ ಕೈಕರಿ ಮಾಯೆ.
ಸುತ್ತಲೋ ಇರುತ್ತಿವ ಶತ್ರು ರಾಜರು ಮಂತ್ರಿ ಸುತ್ತಲೋ ಇರುತ್ತಿವ ಶತ್ರು ರಾಜರು ಒಳ್ಳೆಯವರಿಗೂ ಕುಲ ಒಳ್ಳೆಯವರಿಗೂ ಕುಲ ಒಳ್ಳೆಯವರಿಗೂ ಕುಲ ಒಳ್ಳೆಯವರಿಗೂ ಕುಲ ಕಲ್ಪಿಸುತ್ತಿರಲು ಸಚಿವ ಬೇಡುಬೇಗನೆ ಸಚಿವ ಬೇಡುಬೇಗನೆ ಸಚಿವ ಇಳೆಯೋಳು ಪ್ರಜೆಗಳು ಕ್ಷೇಮದಿಂದ ಇರುವವೇ ಅಂದ್ರೆ ಇಳೆಯೋಳು ಪ್ರಜೆಗಳು ಕ್ಷೇಮದಿಂದ ಇರುವರೇ ಒಳ್ಳೆಯವರಿಗೂ ಕುಲ ಒಳ್ಳೆಯವರಿಗೂ ಕುಲ ಒಳ್ಳೆಯವರಿಗೂ ಕುಲ ಒಳ್ಳೆಯವರಿಗೂ ಕುಲ ಖಂಡಿಸುತ್ತಿರಲು ಸಚಿವ ಬೇಡುಬೇಗನೆ ಸಚಿವ ಬೇಡುಬೇಗನೆ ಸಚಿವ ಬೇಡುಬೇಗನೆ ಸಚಿವನೇ ವಚನದಿ ಸಚಿವನೇ ವಚನದಿ ಉಚಿತದಿ ಬೇಡು ಉಚಿತದಿ ಬೇಡು ಸಚಿವ ಬೇಡುಬೇಗನೆ ಸಚಿವ ಬೇಡುಬೇಗನೆ ಸಚಿವ ಬೇಡುಬೇಗನೆ ಸಚಿವ ಬೇಡುಬೇಗನೆ ಸಚಿವ ಮಂತ್ರಿ ಈ ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದೊಪ್ಪಿಸುತ್ತಿರುವರು ಅಥವಾ ಇಲ್ಲ ಎಂದು ಹೇಳುತ್ತಿರುವರು ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವನಾಗು ಮಂತ್ರಿ. ಅಪ್ಪಣೆ ಪ್ರಭು. ಭಲೆ 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 ಮಂತ್ರಿ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಶಾಂತಿಯಲ್ಲಿ ಬಾಳುತ್ತಿರುವರು. ಅದು ಅಲ್ಲದೆ ನಿಮಗೆ ಬರಬೇಕಾದ ಕಪ್ಪ ಕಡೆಯು ಆ ಕಾಲ ಸಮಯಕ್ಕೆ ತಕ್ಕಂತೆ ಬರುತ್ತಿರುವುದು. ಮುಂದಿನ ಪಡೆ ಭಲೆ 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 ಮಂತ್ರಿ. ನಿನ್ನಂತ ಚತುರನಾದ ಮಂತ್ರಿಯು ಈ ನನ್ನ ಆಸ್ಥಾನದಲ್ಲಿರಬೇಕಾದರೆ ಈ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆಗಳೆಂದರೇನು? ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸುವರಾಗಿ ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಕ್ಷನೇ ರಾಜೇಂದ್ರ ಪೇಳೈ ಸೈನಾಧಿನಾಥಾಂಬೆ
ನಮ್ಮ ಸೈನ್ಯದ ರೀತಿಯ ಬೇಡೈ ರಾಜೇಂದ್ರ ದುರದಳು ಸೌರವ ಶತ್ರುಗಳೊಡನೆ ರಾಜೇಂದ್ರ ದುರದಳು ಸೌರವ ಶತ್ರುಗಳೊಡನೆ ದುರದಳು ಸೌರವ ಶತ್ರುಗಳೊಡನೆ ವೈರವನ್ನು ತೋರುತ್ತಿರುವರೇ ಬೇಳೈ ಸೈನ್ಯದಿಂದ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷರೇ ರಾಜೇಂದ್ರ ನಮ್ಮ ಸೈನ್ಯದ ಬಲ ಅಬಲಗಳನ್ನು ಯಾವ ರೀತಿಯಾಗಿ ಇಟ್ಟುಕೊಂಡಿರುವರಿ ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗಿ ಕೇಳುದರೆ ಪೇಳುವೆನೋ ಸೈನ್ಯ ಪರಿಯನೋ ರಾಜೇಂದ್ರ ಸೈನ್ಯಾಧ್ಯಕ್ಷರೇ ಕೇಳುದರೆ ಪೇಳುವೆನೋ ಸೈನ್ಯ ಪರಿಯನೋ ನೀಲಗೆಂದ ನಮ್ಮ ಸೈನ್ಯ ನಡೆಯುತ್ತಿರುವುದು ನೀಲಗೆಂದ ನಮ್ಮ ಸೈನ್ಯ ನಡೆಯುತ್ತಿರುವುದು ಕೋರು ಕೋರು ವೈರಿಗಳನ್ನ ತೀರು ಬಿಡುವೆನೋ ಕೋರು ಕೋರು ವೈರಿಗಳನ್ನು ತೀರು ಬಿಡುವೆನೋ ನೀಲಗೆಂದ ನಮ್ಮ ಸೈನ್ಯ ನಡೆಯುತ್ತಿರುವುದು ನೀಲಗೆಂದ ನಮ್ಮ ಸೈನ್ಯ ನಡೆಯುತ್ತಿರುವುದು ಕೋರು ಕೋರು ವೈರಿಗಳನ್ನು ಸಿಗಿದು ಬಿಡುವೆನೋ ಕೇಳುದರೆ ಪೇಳುವೆನೋ ಸೈನ್ಯ ಪರಿಯನೋ ನೀಲಗೆಂದ ನಮ್ಮ ಸೈನ್ಯ ಮೆರೆಯುತ್ತಿರುವುದು ರಾಜೇಂದ್ರ ನೀಲಗೆಂದ ನಮ್ಮ ಸೈನ್ಯ ಮೆರೆಯುತ್ತಿರುವುದು ಕೋರು ಕೋರು ವೈರಿಗಳೆಲ್ಲ ಸಿಗಿದು ಬಿಡುವೆನೋ ಕೋರು ಕೋರು ವೈರಿಗಳನ್ನು ಸಿಗಿದು ಬಿಡುವೆನೋ ನೀಲಗೆಂದ ನಮ್ಮ ಸೈನ್ಯ ಮೆರೆಯುತ್ತಿರುವುದು ನೀಲಗೆಂದ ನಮ್ಮ ಸೈನ್ಯ ಮೆರೆಯುತ್ತಿರುವುದು ಮಹಾಪ್ರಭು ಸೈನ್ಯಾಧ್ಯಕ್ಷರೇ ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಗಡಗಡನೆ ನಡಗುತ್ತಿರುವುದು ಮತ್ತೇನ ಪಡೆ ಭಲೆ 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 ಸೈನ್ಯಾಧ್ಯಕ್ಷರೇ ನಿನ್ನಂತ ಸೂರನಾದ ಸೈನ್ಯಾಧಿಪತಿಯು ಈ ನನ್ನ ಸ್ಥಾನದಲ್ಲಿರಬೇಕಾದರೆ ಈ ನಮ್ಮ ರಾಜ್ಯಕ್ಕೆ ಒಂದು ಕೊರತೆಗಳೆಂದರೇನು ಸೈನ್ಯಾಧ್ಯಕ್ಷನೇ ಮಹಾಪ್ರಭು ನೀವಿನ್ನು ಸೈನ್ಯವನ್ನು ಸಂತೈಸಲು ಹೊರಡುವರಾಗಿ ಆಗಬಹುದು ಮಂತ್ರಿ ಮಹಾಪ್ರಭು ಅರಮನೆಯಲ್ಲಿರುವ ನನ್ನ ಬಾಲಕನನ್ನು ರಾಜಸ್ಥಾನಕ್ಕೆ ಬರಮಾಡತಕ್ಕದ್ದು ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ನಮ್ಮ ಅರಮನೆಯ ರಾಜಕುಮಾರನ್ನು ಆಸ್ಥಾನಕ್ಕೆ ಬಡಬರ್ತಕ್ಕದ್ದು. ತಂದೆಯೇ ತಮ್ಮ ಪಾದ ಕಿರಿಕಾದೆ ನಾವೊಂದಿಸಿ ಬೇಡುವೆ ತಂದೆಯೇ ತಂದೆಯೇ ತಂದೆಯೇ
ಸುಖ ಸಂತೋಷದಿಂದ ನಲಿಯುತ್ತಿದ್ದ ನನ್ನನ್ನು ಇಷ್ಟು ಜಾಗ್ರತೆಯಿಂದ ಬರಮಾಡಿಕೊಳ್ಳಲು ಕಾರಣವೇನು ತಂದೆಯೇ? ಕುಮಾರ, ತಂದೆಯೇ, ಈ ದಿವಸ ನಮ್ಮ ರಾಜ್ಯಭಾರವನ್ನು ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಈ ನನ್ನ ಮನದ ಬಯಕೆ ಆಗಿರುವುದು ಕುಮಾರ. ತಂದೆಯೇ, ಕುಮಾರ, ಇನ್ನು ಅಸುಳೆಯಾದ ನನಗೆ ಪಟ್ಟಾಭಿಷೇಕ ಏತಕ್ಕೆ ತಂದೆಯೇ? ಕುಮಾರ, ಮತ್ತೆ ನಿನ್ನ ಮನದ ಬಯಕೆ ಏನಾಗಿರುವುದು ಕುಮಾರ? ತಂದೆಯೇ, ನನಗೆ ಕುದುರೆ ಸವಾರಿ ಮಾಡಬೇಕೆಂದು ಬಹಳ ಇಷ್ಟವಿರುವುದು ತಂದೆಯೇ. ಏನು ಕುಮಾರ, ಕುದುರೆ ಸವಾರಿಯನ್ನು ಮಾಡಬೇಕೆ? ಹೌದು ಹೌದು ತಂದೆಯೇ. ಕುಮಾರ, ಹಾಗಾದರೆ ನಮ್ಮ ಕುದುರೆಯ ಆಲಯಕ್ಕೆ ಹೋಗಿ ನಿನಗೆ ಇಷ್ಟವಾದ ಕುದುರೆಯನ್ನು ಆಯ್ದುಕೊಂಡು ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಜಯಶೀಲನಾಗಿ ಬರುವನಾಗು ಕುಮಾರ. ಆಗಬಹುದು ತಂದೆಯೇ. ಹಾಗಾದರೆ ನನ್ನ ಜೊತೆಯಲ್ಲಿ ನಿಮ್ಮ ಮಿತ್ರನಾದ ಮಂತ್ರಿ ಕುಮಾರನನ್ನು ಕಳಿಸಿಕೊಟ್ಟರೆ ನಾವೀರ್ವರು ಜಯಶೀಲಿಯಾಗಿ ಊಟದ ವೇಳೆ ಬರ್ತೀವಿ ತಂದೆಯೇ. ಆಗಬಹುದು ಕುಮಾರ. ಮಂತ್ರಿ, ಪ್ರಭು, ನಮ್ಮ ಕುಮಾರನ ಜೊತೆಯಲ್ಲಿ ನಿಮ್ಮ ಕುಮಾರನ್ನು ಸಹ ಕುದುರೆ ಸವಾರಿಗೆ ಕಳಿಸಿಕೊಡುವರಾಗಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ನನ್ನ ಕುಮಾರನ ಆಸ್ಥಾನಕ್ಕೆ ಬರಬಾರತಕ್ಕದ್ದು? ಕುಮಾರ, ನಿನಗೆ ಮಂಗಳವಾರ ಮೇಲೆ ಕೇಳು. ತಂದೆ, ಅರಮನೆಯಲ್ಲಿ ಸುಖ ಸಂತೋಷದಿಂದ ಆಟ ಪಾಠಗಳನ್ನು ಆಡಿಕೊಂಡು ನಲಿಯುತ್ತಿದ್ದ ನನ್ನನ್ನು ಇಷ್ಟು ಜಾಗೃತೆಯಾಗಿ ಬರಮಾಡಿಕೊಳ್ಳಲು ಕಾರಣವೇನು ತಂದೆಯೇ? ಕುಮಾರ, ತಂದೆಯೇ, ರಾಜಕುಮಾರರ ಸಂಗಡ ಹೋಗಿ ಕುದುರೆ ಸವಾರಿ ಮಾಡಿಕೊಂಡು ಊಟದ ಸಮಯಕ್ಕೆ ಸರಿಯಾಗಿ ಜಯಶೀಲರಾಗಿ ಹೋಗಿ ಬನ್ನಿ. ಹಾಗೆ ಆಗಬಹುದು ತಂದೆಯೇ. ಬಾಲಕರೇ, ತಂದೆಯೇ, ಹೋಗಿ ಬನ್ನಿ ಬಾಲರೇ, ಹೋಗಿ ಬನ್ನಿ ಬಾಲರೇ, ಹೋಗಿ ಬನ್ನಿ ಬಾಲರೇ. ಬಾಲಕರೇ, ತಂದೆಯೇ, ಕುದುರೆ ಸವಾರಿಯ ಮಾಡಿಕೊಂಡೀಗಳು, ಕುದುರೆ ಸವಾರಿಯ ಮಾಡಿಕೊಂಡೀಗಳು, ಊಟದ ವೇಳೆಗೆ ಸರಿಯಾಗಿ ಬಂದಿದೆ. ಊಟದ ವೇಳೆಗೆ ಸರಿಯಾಗಿ ಬಂದಿದೆ. ಹೋಗಿ ಬನ್ನಿ ಬಾಲರೇ, ಹೋಗಿ ಬನ್ನಿ ಬಾಲರೇ, ಹೋಗಿ ಬನ್ನಿ ಬಾಲರೇ. ಬಾಲಕರೇ, ತಂದೆಯೇ, ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಜಯಶೀಲರಾಗಿ ಬರುವರಾಗಿ ಬಾಲಕರೇ. ಆಗಬಹುದು ತಂದೆಯೇ. ಹಾಗಾದರೆ ನಮಗೆ ಅಭ್ಯಾಸವನ್ನು ದಯಪಾಲಿಸಿ. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ ಬಾಲಕರೇ. ಆಗಬಹುದು ತಂದೆಯೇ. ಇರಲೇ, ಮಿತ್ರನೇ, ಏನು ಗೆಳೆಯನೇ? ನಮ್ಮ ತಂದೆಯವರು ಕುದುರೆ ಸವಾರಿ ಮಾಡಲು ಅಪ್ಪಣೆ ಕೊಟ್ಟಿರು ತಂದೆ. ಮಿತ್ರನೇ, ನೀನು ಸಹ ಬರುವೆಯಾ? ಹೌದು ಗೆಳೆಯನೇ, ನಮ್ಮ ತಂದೆಯವರು ಸಹ ಕುದುರೆ ಸವಾರಿಗೆ ಹೋಗಲು ಅಪ್ಪಣೆ ಕೊಟ್ಟಿರುವರು. ನಾನು ಸಹ ಬರುತ್ತೇನೆ. ಹಾಗಾದರೆ ನಡೆ ಹೋಗೋಣ, ನಡೆ ಹೋಗೋಣ. ಮಿತ್ರನೇ, ಕುದುರೆ ಸ್ವಲ್ಪ ನಿಲ್ಲಿಸು. ನಿಲ್ಲಿಸಿದೆ, ವಿಚಾರವೇನು? ಮಿತ್ರನೇ, ಕುದುರೆ ಸವಾರಿ ಮಾಡಿ ಬಹಳ ಆಯಾಸವಾಗಿದೆ ಮಿತ್ರನೇ. ಹೌದು ಗೆಳೆಯನೇ, ನನಗೂ ಸಹ ಬಹಳ ಆಯಾಸವಾಗಿರುವುದು. ಮಿತ್ರನೇ, ಹಾಗಾದರೆ ನಮ್ಮ ಈರ್ವರ ಕುದುರೆಗಳನ್ನು ಇಲ್ಲಿ ಕಾಣುವ ಸಮೀವೃಕ್ಷದಲ್ಲಿ ಬಂಧಿಸಿ ಅಲ್ಲಿ ಕಾಣುವ ಸರೋವರದಲ್ಲಿ ಜಲಸೇವನೆ ಮಾಡಿಕೊಂಡು ಈ ವಟವೃಕ್ಷದ ಅಡಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಕೊಳ್ಳೋಣ ಮಿತ್ರರೇ. ಆ ನಂತರ ಅರಮನೆಗೆ ದಯಪಾಲಿಸೋಣ. ಹಾಗೆ ಆಗಲಿ, ನಡೆ ಮಲಗೋಣ. ನಡೆ ಮಲಗೋಣ. ನಡೆ. ಆ ಕಡೆಗೆ
ಅನಂತರ ಆಶ್ರಮದ ಕಡೆ ಹೋಗುತ್ತೇನೆ. ಶಂಭೋ ಮಹಾದೇವ.
ಸ್ವಾಮಿ ಶಾಪವನ್ನು ಕೊಡಬೇಡಿ, ನಿಲ್ಲಿಸೇ. ದೂರ ದೂರ. ಅಮ್ಮ ನೀನು ಯಾರು? ಸ್ವಾಮಿ ನಾನು ಓರ್ವ ವ್ಯಾಪಾರಿಯು ಸ್ವಾಮಿ. ದೂರ ದೂರ. ಏನು ಏನು ವ್ಯಾಪಾರ ಮಾಡುವೆ? ಸ್ವಾಮಿ ಬೆಳಗಿನಿಂದ ಸಂಜೆಯವರೆಗೆ ಸಕ್ಕರೆ ಹಣ್ಣುಗಳನ್ನು ಮಾರುತ್ತೇವೆ. ಏನು ಸಕ್ಕರೆ ಮಾರುತ್ತೀಯಾ? ಹೌದು ಸ್ವಾಮಿ. ದೂರ ದೂರ. ಆಹಾ, ಚಕ್ಕರಿಕೆ ಹಣ್ಣುಗಳೆಂದರೆ ನನಗೆ ಬಹಳ ಇಷ್ಟವು. ಅಮ್ಮ, ಚಕ್ಕರಿಕೆ ಹಣ್ಣುಗಳನ್ನು ಎಷ್ಟು ದುಡ್ಡಿನಂತೆ ಮಾರುತ್ತಿರುವೆ? ದೂರ 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 ನಿಲುವಳಾಗು. ಬೆಳಗಿನಿಂದ ಸಂಜೆಯವರೆಗೆ ಒಂದು ಹಣ್ಣಿಗೆ 2 ದುಡ್ಡಿನಂತೆ ಮಾರುತ್ತೀರಿ. ಏಕೋ ಏನೋ ಆಹಾ ನಿಮ್ಮನ್ನು ದೂರ ನೋಡುತ್ತಿದ್ದರೆ ದೂರ. ಬಡ ಬ್ರಾಹ್ಮಣರಂತೆ ಕಾಣ್ತೀರಿ. ನಿಮಗಾದರೆ ನನಗಾದರೆ ಈ 2 ಹಣ್ಣುಗಳನ್ನು ಒಂದೇ ದುಡ್ಡಿನಂತೆ ಕೊಡುತ್ತೇನೆ. ಆಹಾ, ಬಹಳ ಅಗ್ಗವಾಗಿ ಸಿಕ್ಕಿರುವುದು. ನನಗಾದರೆ ಅಮ್ಮ, ಈ ದುಡ್ಡನ್ನು ತೆಗೆದುಕೊಂಡು ಆ 2 ಹಣ್ಣುಗಳನ್ನು ನನ್ನ ಜೋಳಿಗೆಯಲ್ಲಿ ಇರಿಸೋಳಾಗು. ಅದಾಗಲಾಗದು. ಮೊದಲು ದುಡ್ಡನ್ನು ಕೊಡುವರಾಗಿ ಏನು? ನಂತರ ಹಣ್ಣನ್ನು ದೂರ ದೂರ ನಿಲುವಳಾಗು. ಬ್ರಾಹ್ಮಣರೆಂದರೆ ಮಡಿ ಮೇಲಿಗೆ ತಿಳಿಯೋದು. ಏನು ಮೊದಲು ದುಡ್ಡು ಕೊಡಬೇಕೆ? ಹೌದು ಸ್ವಾಮಿ. ಕೊಡುತ್ತೇನೆ ಕೊಡುತ್ತೇನೆ. ಇದೋ ತೆಗೆದುಕೋ, ಕೊಡುತ್ತೇನೆ. ಅಮ್ಮ, ಆ 2 ಹಣ್ಣುಗಳನ್ನು ನನ್ನ ಜೋಳಿಗಿರಿಸುವಳಾಗು. ಸ್ವಾಮಿ ಇದು ತೆಗೆದುಕೊಳ್ಳಿ. ಅಮ್ಮ, ನಿನಗೆ ಮಂಗಳವಾಗಲಿ, ಹೋಗಿ ಬರೋಳಾಗು. ಒಂಚೂರು. ಸ್ವಾಮಿ ನಾನಿನ್ನು ಹೋಗಿ ಬರಲೇ? ದೂರ 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 ನಿಲ್ಲುವಳಾಗು. ಸ್ವಾಮಿ ನಾನಿನ್ನು ಮಡಿ ಬ್ರಾಹ್ಮಣರೆಂದರೆ ಮಡಿ ಮೇಲಿಗೆ ತಿಳಿಯೋದು. ಹೊರಡುವಳಾಗು. ಸ್ವಾಮಿ ನಾನಿನ್ನು ಹೋಗಿ ಬರಲೇ? ದೂರ ದೂರ. ಬರುವುದಂತ ಬೇಡ, ಮತ್ತೆ ಹೊರಡುವಳಾಗು. ಶಂಭೋ ಮಹಾದೇವ. ಏನಿಲ್ಲ. ಆಹಾ, ಇನ್ನು ಕೊಂಚ ಜಪ ಇರುವುದು. ಆ ಜಪವನ್ನು ಪೂರೈಸಿಕೊಂಡು ಈ 2 ಹಣ್ಣುಗಳನ್ನು ಫಲಹಾರ ಮಾಡಿಕೊಂಡು ಆ ನಂತರ ಆಶ್ರಮದ ಕಡೆ ಹೋಗುತ್ತೇನೆ. ಶಂಭೋ ಮಹಾದೇವ.
ಮಾಡು, ಮುಂದೆ ಏನಾದ್ರು ನೋಡು ಸಂತೋಷ ಪಡ್ತೇನೆ. ಜೈ ಕಲಿಮಾಯೆ, ಜೈ ಕಲಿಮಾಯೆ, ಜೈ ಕಲಿಮಾಯೆ. ವಿಚಾರಾಣಿ ಹಾಕಿದಂತೆ ಮಲ್ಲರ್ ಬೆಂಡೆಕಾಯಿ ಹೆಂಗವ್ವ ಸೇರ್ ಮೂರ್ಬಿಲ್ಲೆ ಬಾತಮ್ಮ. BA ಗ್ರಾಜುಯೇಟು, ಟೆಂಪರವರಿ ಕೆಲಸ, ಬನ್ನರ್ಗಟ್ಟೆಯಲ್ಲಿ ಮದುವೆ, ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ, ಬಸ್ ಚಾರ್ಜ್ ನಿಮ್ಮದೇ, ಕಗ್ಲಿಪುರಕ್ಕೆ 3 ಮೈಲಿ, ಓದೋರು ಹೋಗ್ಬೋದು, ಬಂದೋರು ಬರ್ಬೋದು, ಉಂಡೋರು ಉಣ್ಬೋದು, ಉಂಡೇರು ಹೋಗ್ಬೋದು. 1921 ಮೈಸೂರು ಸರ್ಕಾರ, ಮಂಡ್ಯ ತಾಲೂಕು. ಮಂಡ್ಯದ ರಾಜರಾಜೇಶ್ವರಿ ಕಂಪನಿ, ಹೊಸ ಸೀನರಿ, ಹೊಸ ಡ್ರೆಸ್ಸು, ಲೌಡ್ ಸ್ಪೀಕರ್ಗಳಿಂದ ಅಲಂಕೃತವಾದ ರಂಗಮಂಟಪದಲ್ಲಿ ನಾಟಕ ಅಂದರು. ನಾನು ಯಾವ ಊರಲ್ರಿ ನಾಟಕ ಅಂದೆ. ಕನಕಪುರ ತಾಲೂಕು, ಹಾರೋಹಳ್ಳಿ ಹೋಬಳಿ, ಗಂಟ್ಕೊಂದೊಡ್ಡಿ ಗ್ರಾಮದಲ್ಲಿ ಇವತ್ತು ಸ್ವಾಮಿ ಸಮಾರಂಭ ಭಾರಿ ಜೋರಾಗಿದೆ. ಹೊಸದಾಗಿ ಇವತ್ತು ನಾಟಕ ಕಲ್ತಿದ್ರು, ಭಾರಿ ಚೆನ್ನಾಗಿ ನಡೀತಾ ಇದೆ ವಿಚಾರ ಅಂತ ಹೇಳ್ಬಿಟ್ರು. ಅದರಲ್ಲಿ 7 ಪಾವಲ ಕಡಿಮೆ 1.25 ರೂಪಾಯಿ ತಗೊಂಡು ಸೋಲಾಪುರ ಸೊಸೈಟಿಗೆ ರೇಷನ್ ಹೋದೋ. ಸೋಲಾಪುರ ಸೊಸೈಟಿ ಒಳಗೆ ರೇಷನ್ ಯಾವ್ಯಾವ ಊರವರಪ್ಪ ಹೋದವರು ಅಂದರೆ ಅಂಗಭಂಗ, ಹಳೇಬೀಡು, ಕಾಂಬೋಜ, ತ್ರಿಕರ್ತ, ಗುರ್ಜಲ, ಕೋಶಲ, ಮಲಯಾಳ, ನಿಟ್ಟೂರು, ನಿಂಗಪಟ್ಟಣ, ಕೊತ್ತೂರು, ಕೊಳ್ಳೇಗಾಲ, ಕೋಡಂಬಳ್ಳಿ, ಕೊಡಿಯಾಲ, ಕೊತ್ತತ್ತಿ, ಹೊಳೆಗೆರೆ ಮೀನತ್ತಿ, ಕಚ್ಚಿರಳ್ಳಿ ಕಜ್ಜತ್ತಿ, ಆರ್ವಳ್ಳಿಯರ್ ನತ್ತತ್ತಿ, ಸಾತ್ಲಿ, ಸ್ವಾಮನಹಳ್ಳಿ, ಕೊಟ್ಕಾಳು, ಪಿಚ್ಚನಕೆರೆ, ಮುದ್ಗೆರೆ, ಬಳೆವನ್ಗ ಇಷ್ಟೂರ್ನವರು ಸೇರಿಬಿಟ್ಟು ಸೋಲಾಪುರ ಸೊಸೈಟಿಗೆ ರೇಷನ್ಗೆ ಹೋದೋ. ಸೋಲಾಪುರ ಸೊಸೈಟಿ ಒಳಗೆ ರೇಷನ್ ಕೊಡ್ತಕ್ಕಂಥ ನೌಕರಿದಾರರು ಎಂತೆಂಥ ಕದಿಮ್ರಪ್ಪ ಅಂದರೆ ತೋಟಿ ತಳತಳಕ ಊರ್ಗೌಡ ಹುಟ್ಕಳ್ಳ, ಪಟೇಲ್ ಪಕ್ಕ ಕಳ್ಳ, ಚೇರ್ಮನ್ ಚೋರ್ಗಳ್ಳ, ಗ್ರಾಮ ಸೇವಕ ಗಣವತ್ ಕಳ್ಳ, ಸೆಕ್ರೆಟರಿ ಸರಿಯಾದ ಕಳ್ಳ, PDO ಬಲ್ವತ್ ಕಳ್ಳ, EIO ಹೆಕ್ಕ ಕಳ್ಳ, ತಹಸೀಲ್ದಾರರು ತಾರ್ಸಾಡ್ಬಿಟ್ರು, ಸೇಕ್ತಾರರು ಸೇರ್ಸಿ ಹೋಗ್ಬಿಟ್ರು, ಗುಮ್ಮಸ್ತ ಗುರ್ರಂದ ನಂಬರ್ ನಂಬಲಿಲ್ಲ, MLE ಹೇಳಲಿಲ್ಲ, ನಮಗೆ ರೇಷನ್ ಕೊಡಲಿಲ್ಲ. ರೇಷನ್ ಕೊಡದೆ ಹೋದ ಪಕ್ಕದಲ್ಲಿ ಆಗ ಅಲ್ಲಿ ನಮಗೊಂದು ಮೋಟ್ಕೋಪ ಹಾಕ್ಬಿಡ್ತು. ನಾವು ಹಸಿ ಜಬರ್ದಸ್ತ್ ಮಾಡಿದ್ವಿ ಮಾಡಿದ್ರೆ ಕೊಡಗಳ್ಳಿಯವ್ರು ಕೋಲಿ ಹೇಳ್ಕೊಂಬಿಟ್ರು. ಹೊರಗಲ್ ಗಂಟೆ ಓಡೋಗ್ಬಿಟ್ಟು ತಿಪ್ಟು ತಾವು ತಿರಿಕೊಂಡ ಕಚ್ಚಿರಳಿತ ಕಜ್ಜೆ ಬಿದ್ದಾಯಿತು. ಮುಟ್ಟೋಡ್ಕೊಂಡ ಎತ್ತವಾಡಿತಾವ್ ಎತ್ಕೊಂಡು ಕಬ್ಬಾಳ್ತಾವ್ ಕಟ್ಕೊಂಡು ಕಬ್ಬಾಳಿನಲ್ಲಿ ದೇವ್ರ ಕಾರ್ಯ ನಡೀತಿತ್ತು. ಅಲ್ಲಿ ಹೋಗಿ ಊಟ ಕೇಳ್ದೋ. ಊಟ ಮುಗ್ದೋಯ್ತ್ರಿ ಅಂದರು. ಏನು ಬುದ್ಧಿ ಮಾಡ್ದು ಊಟ ಮಾಡಬೇಕಾಗಿತ್ತು ಅಂತ ಕೇಳ್ದೋ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ವಳ್ಳಿಯವ್ರು ಎಲೆ ಹಾಕಿದ್ರು, ನೀಲಗಿರಿಯವ್ರು ನೀರು ಹಾಕಿದ್ರು, ಆರ್ವಳ್ಳಿಯವ್ರು ಅನ್ನ ಹಾಕಿದ್ರು, ತಪ್ಪನಹಳ್ಳಿಯವ್ರು ತುಪ್ಪ ಬಿಟ್ರು, ಸಾತ್ಲಾಪುರದವ್ರು ಸಾರು ಬಿಟ್ರು, ಹುಣಸಳ್ಳಿಯವ್ರು ಹುಡ್ಕೊಂಡ್ರು ಅಂದರು. ಆಯಿತು ಅಂತೇಳಿ ಕಬ್ಬಾಳ ನೋಡ್ಬಿಟ್ಟು ಕಾಪಿ ಕೇಳ್ದೋ. ಕಬ್ಬಾಳ ಮಾಡ್ಬಿಟ್ರು ಇಷ್ಟೊತ್ತು ಎಲ್ಲಿ ಕಾಪಿ ಅಂತ ಹೇಳಿ ತೆಗೆದು ಹೊಡೆದಕ್ಕೆ ಬಂದು ಕನಕಪುರ ಬಿದ್ದಿಗೆ ಬಿದ್ದುಬಿಟ್ಟು. ಕನಕಪುರ ಬಿದ್ದಿಗೆ ಬಿದ್ದುಬಿಟ್ರೆ ಕನಕಪುರ ಹೋಗ್ಬಿಟ್ಟು ಕಾಪಿ ಕೇಳ್ದೋ. ಕಾಪಿ ಮುಗ್ದೈತಿ, 10 ಗಂಟೆ ರಾತ್ರಿ ಆಯಿತು, ಬಾಕ್ಲಾಗ್ತಾ ಇದ್ದೀವಿ ಅಂದರು. ಏನು ಬುದ್ಧಿ ಮಾಡಿದ್ರು, ಕಾಪಿ ಕುಡಿಬೇಕಾಗಿತ್ತು ಅಂತ ಕೇಳ್ದೋ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಕಾಪಿ ಕುಡಿಬೇಕಾದ್ರೆ ನೋಡಪ್ಪ ಇಲ್ಲಿ ಒಂದು ಕಡೆ ಹೋಗ್ಬಿಟ್ರು, ನೀವು ಎಷ್ಟು ಬೇಕಾದ್ರೆ ಕುಡಿಬೋದು, ಹೋಯ್ತೀರಾ ಹೇಳ್ತೀವಿ ಅಂದರು. ಹೇಳಿ ಬುದ್ಧಿ ಹೊತ್ತ ಊರಿಗೆ ಹೋಗಲೇಬೇಕು, ಕಾಪಿ ಕುಡಿಲೇಬೇಕು ಅಂತ ಕೇಳ್ದೋ. ಆಗ ಅವ್ರು ಹೇಳಿದ್ರು, ಕನಕಪುರ ತಾಲೂಕು, ಹಾರೋಹಳ್ಳಿ ಹೋಬಳಿ, ಗಂಟ್ಕೊಂದೊಡ್ಡಿ ಗ್ರಾಮದಲ್ಲಿ ಶ್ರೀ ಶನಿ ಪ್ರಭಾವ ಅಥವಾ ರಾಜಹಿಕ್ರಮ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಿದ್ದಾರೆ. ಆ ಸಮಾರಂಭಕ್ಕೆ ಗ್ರಾಮದ ಮುಖ್ಯಸ್ಥರುಗಳು, ಟ್ರೇಡ್ ಮ್ಯಾನೇಜರ್ಗಳು ಮತ್ತು ಗ್ರಾಮಸ್ಥರುಗಳು, ಅಕ್ಕಪಕ್ಕದ ಗ್ರಾಮಸ್ಥರುಗಳು, ನಟ್ರಿಸ್ಟ್ಗಳು, ವಾದ್ಯಗೋಷ್ಠಿಯವರು, ಲೇಡೀಸ್ ಪಾತ್ರ ಹೊರಗದವರು, ಹಾರ್ಮೋನಿಯವರು, ಕೈಹಳ್ಳಿ ಬೇಸ್ಟ್ರು ಎಲ್ಲರೂ ಸೇರಿದ್ದಾರೆ. ನೀವು ಅಲ್ಲೊಬ್ರೆ ಎಷ್ಟು ಬೇಕಾದ್ರೂ ಕುಡಿಬೋದು ಅಂತ ಹೇಳ್ಬಿಟ್ರು. ಅಲ್ಲಿಂದ ಬಂದು ಇಲ್ಲಿ ನೋಡಿದ್ರೆ ಅಲ್ಲಿ ಗಂಟ್ಕೊಂದೊಡ್ಡಿ ಗ್ರಾಮದ ಮುಖ್ಯಸ್ಥರು ಹೇಳ್ತಾರೆ, ಇಲ್ರಿ ನಮ್ಮ ಊರ್ನೆಲ್ಲ ಅಲ್ಲೆಲ್ಲ ಡೇರಿಗೆ ಹಾಕ್ಬಿಡ್ತಾರೆ. ನಾವೊಂದು 50 ಲೀಟ್ರ್ ತಗೊಂಡಿದ್ದೋ, ಒಂದು 3 ಜನ ಪಟ್ರು ಬಿಟ್ಟಿದ್ದೋ, ಅವ್ರವ್ರೆ ಮಾಡ್ಕೊಂಡು ಅವ್ರವ್ರೇ ಕುಡ್ಕೊಂಡ್ಬಿಟ್ಟವ್ರೆ. ನಿಮಗೂ ಇಲ್ಲ ನಮಗೂ ಇಲ್ಲ. ನೀವು ಕುಡಿದ್ರು ಒಂದು 5-6 ಲೋಟ ಕುಡಿಬೋದು ಅಷ್ಟೇ. ಇನ್ನು ಎತ್ಕಟ್ಲೆ ಏನಾರು ಕುಡಿಬೇಕು ಅಂತಿದ್ದಾದ್ರೆ ಇನ್ನೊಂದು ಸಾರಿ ಬಂದೋಗಿ ಅಂತ ಹೇಳಿದ್ದಾರೆ. ಆಯ್ತು, ಬರ್ತೀನಿ ರೀ. ಪ್ರಭು, ಇಷ್ಟು ವೇಳೆಯಾದರೂ ಕುದುರೆ ಸವಾರಿಗೆ ಹೋದ ನಮ್ಮ ಬಾಲಕರು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನಾಗಿರುವುದು ಮಂತ್ರಿ? ಮಹಾಪ್ರಭು, ಮಂತ್ರಿ ಇದಕ್ಕೆ ಯಾಕೆ ಚಿಂತಿಸುವಿರಿ? ಮತ್ತಿನ್ನೇನು ಮಾಡಬೇಕೆಂದಿರುವ ಮಂತ್ರಿ? ನಮ್ಮ ರಾಜಸ್ಥಾನದಲ್ಲಿರುವ ದೂತರನ್ನು ಕರೆಸಿ ಹುಡುಕಿಕೊಂಡು ಬರಲು ಆಜ್ಞಾಪಿಸೋಣ. ಆಗಬಹುದು. ಯಾರಲ್ಲಿ? ನಮ್ಮ ಅರಮನೆ ದೂತರನ್ನು ರಾಜಸ್ಥಾನಕ್ಕೆ ಬರಮಾಡತಕ್ಕದ್ದು. ಅವರೆಲ್ಲ ದೂತರು ಬೇಗದಿಂದ ಬಂದೆವೋ, ಶೀಘ್ರದಿಂದ ಬಂದೆವೋ, ಬೇಗದಿಂದ ಬಂದೆವೋ, ಶೀಘ್ರದಿಂದ ಬಂದೆವೋ, ನೀವುಗಳು ನಾವುಗಳು ದೂತರು ನಾವುಗಳೆಲ್ಲ ಬಂದೆವು. ಬುದ್ಧಿ ಅಯ್ಯ ದೂತರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳುವರಾಗಿ ನಮ್ಮನ್ನು ಇಷ್ಟು ಜಾಗ್ರತೆಯಿಂದ ಕರೆಸಿದ ಕಾರಣವೇನು ಬುದ್ಧಿ? ಅಯ್ಯ ದೂತರೇ,
ನಮ್ಮ ಮಕ್ಕಳು ಕುದುರೆ ಸವಾರಿಗೆಂದು ಹೊರಟಿರುವರು. ಊಟದ ವೇಳೆ ಆದರೂ ಇನ್ನು ಬರಲಿಲ್ಲ. ಆದ ಕಾರಣ ನಮ್ಮ ಮಕ್ಕಳು ಎಲ್ಲೇ ಇದ್ರೂ ಸಹ ಜಾಗ್ರತೆ ರಾಜಸ್ಥಾನಕ್ಕೆ ಕರೆದುಕೊಂಡು ಬರುವವರಾಗಿ. ಬುದ್ಧಿ, ನಿಮ್ಮ ದೂತರಾದ ನಮಗೆ ಹೆಚ್ಚಾಗಿ ಹೇಳಬೇಕಾದೇನಿಲ್ಲ, ಹುಡಿಕೊಂಡು ಬರ್ತೇವೆ ಬುದ್ಧಿ. ಹೋಗಿ ಬನ್ನಿ, ನನಗೆ ಮಂಗಳವಾಗಲಿ. ಗಂಗೆ ನಾ ಅಭಿನಂದಿಪೆ, ಗಂಗೆ ನಾ ಅಭಿನಂದಿಪೆ, ಮಂಗಳ